ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ರೋಡಲಬಂಡ ಗ್ರಾಮದಲ್ಲಿ ಬಸವ ಜಯಂತಿಯ ಸಂಭ್ರಮ, ಎತ್ತಿನ ಗಾಡಿಗಳ ಭವ್ಯ ಮೆರವಣಿಗೆ. ಹಳೆ ಪಂಚಾಯಿತಿ ಬಳಿ ಬಸವ ವೃತ್ತದಲ್ಲಿ ಪೂಜೆ, ಪುಷ್ಪಾರ್ಚನೆ, ನೂರಾರು ಭಕ್ತರ ಜಯಘೋಷ. ಲಿಂಗಸಗೂರು ತಾಲೂಕಿನ ಹಟ್ಟಿ ಚಿನ್ನದಗಣಿ ಸಮೀಪದ ರೋಡಲಬಂಡದಲ್ಲಿ ವಿಶ್ವಗುರು ಶ್ರೀ ಜಗಜ್ಯೋತಿ ಬಸವೇಶ್ವರರ ಜಯಂತಿಯ ಅಂಗವಾಗಿ ರೋಡಲಬಂಡ ತವಗ ಗ್ರಾಮದಲ್ಲಿ ಸೋಮವಾರ ಸಂಜೆ ವಿಜೃಂಭಣೆಯಿಂದ ಮೆರವಣಿಗೆ ನಡೆಯಿತು. ಅಲಂಕೃತ ಎತ್ತಿನ ಗಾಡಿಗಳಲ್ಲಿ ಶ್ರೀ ಬಸವೇಶ್ವರರ ಭವ್ಯ ಚಿತ್ರವನ್ನು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ಕೇಸರಿ ಧ್ವಜ, ಮಂಗಳವಾದ್ಯ, ಜೈ ಬಸವ ಘೋಷಣೆಗಳೊಂದಿಗೆ ನಡೆದ ಈ ಮೆರವಣಿಗೆಯಲ್ಲಿ ಎತ್ತಿನ ಜೋಡಿಗಳನ್ನು ವಿಶೇಷವಾಗಿ ಶೃಂಗರಿಸಲಾಗಿತ್ತು. ಯುವಕರು, ಹಿರಿಯರು, ಮಹಿಳೆಯರು, ಮಕ್ಕಳು ಸೇರಿದಂತೆ ನೂರಾರು ಗ್ರಾಮಸ್ಥರು ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ಮೆರವಣಿಗೆಯು ಗ್ರಾಮದ ಬಸವೇಶ್ವರ ದೇವಸ್ಥಾನದಿಂದ ಹೊರಟು ಹಳೆ ಗ್ರಾಮ ಪಂಚಾಯಿತಿ ಆವರಣದಲ್ಲಿರುವ ಬಸವ ವೃತ್ತವನ್ನು ತಲುಪಿತು. ಬಸವ ವೃತ್ತದಲ್ಲಿ ಭಾವಚಿತ್ರಕ್ಕೆ ಗ್ರಾಮದ ಮುಖಂಡರು ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿದರು. ಕಾರ್ಯಕ್ರಮದ ಕೊನೆಯಲ್ಲಿ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ನಡೆಸಲಾಯಿತು. ಶ್ರೀ ಬಸವೇಶ್ವರ ಯುವಕ ಸಂಘದ ಸೋಮಶೇಖರ ದೇಸಾಯಿ, ಅಮರಗೊಂಡಪ್ಪ ಮ್ಯಾಗೇರಿ, ಮಲ್ಲಣ್ಣ ದ್ಯಾಪುರ ರೆಡ್ಡಿಹಳ್ಳಿ, ಅಮರೇಶ್ ಅಡ್ಪಾದ್ ಗುಂಡಪ್ಪ, ಛಲವಾದಿ ಹುಸೇನ್ ಸಾಬ್, ಬಳಗೇರೆ ಹನುಮಂತ ಗೌಂಡಿ, ಮಂಜು ಬೂದರ್, ಚೆನ್ನಪ್ಪ, ಸುಜನ್, ನಿಂಗಣ್ಣ ದೇಸಾಯಿ, ಕಾಡಿಲಿಂಗಪ್ಪ, ಹರಿಜನ್, ಕಾಸಿಂ ಸಾಬ್ ಹಾಗೂ ಇತರ ರೈತರು, ಗ್ರಾಮಸ್ಥರ ಸಹಯೋಗದೊಂದಿಗೆ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ವರದಿ ರಂಗಪ್ಪ ಬೋವಿ, ಲಿಂಗಸಗೂರು, ಕಲ್ಪತರು ನ್ಯೂಸ್.